ಓಂ ಶ್ರೀ ಗುರುಭ್ಯೋ ನಮಃ. ಸದ್ಗುರು ಭಗವಾನ್ ಶ್ರೀ ಶ್ರೀಧರವರ ಚರಿತ್ರೆ 14ನೇ ಅಧ್ಯಾಯ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಮತ್ತೆ ಸಜ್ಜನಗಳಿಗೆ ಇಸ್ವಿ 1935. ರೂಢಿ ಇದ್ದ ದಾರಿಯಲ್ಲಿ ಶ್ರೀ ಶ್ರೀಧರರು ಸೀಗೆಹಳ್ಳಿಯಿಂದ ಹೊರಟು ಆ ಅಮ್ಮನಹಳ್ಳಿ ಆತ್ಮಾರಾಮನೆಂಬ ಭಕ್ತರ ಮನೆಯಲ್ಲಿ 2 ದಿನ ವಿಶ್ರಮಿಸಿ ಸಿರಸಿಗೆ ಹೊರಟರು. ಶ್ರೀ ಶಿವಾನಂದರ ಶಿಷ್ಯರಾದ ಸಾಹುಕಾರ ತಿಮ್ಮಪ್ಪ ಹೆಗಡೆಯವರು ಸಿರಸಿಯ ರಸ್ತೆಯಲ್ಲಿ ಸಿಕ್ಕು ಎಲ್ಲಿಗೆ ಹೊರಟಿದ್ದೀರಿ ಎಂದು ಶ್ರೀ ಶ್ರೀಧರನ್ನು ಪ್ರಶ್ನಿಸಿದರು. ಸಜ್ಜನಗಡಕ್ಕೆ ಹೊರಟಿದ್ದೇನೆ. ದಾಸನವಮಿಯ ಒಳಗೆ ಅಲ್ಲಿಗೆ ತಲುಪಬೇಕಾಗಿದೆ. ನಮ್ಮ ಮನೆಗೆ ದಯಮಾಡಿಸಿ ಭಿಕ್ಷೆಯನ್ನು ಸ್ವೀಕರಿಸಿ. ನಿಮಗೆ ಗಡಕ್ಕೆ ಹೋಗುವ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಎಂದು ಹೆಗಡೆಯವರು ಕೇಳಿಕೊಂಡರು. ಯಾರ ಮನೆಗೂ ಹೋಗಲು ಇಚ್ಛಿಸಿದ ಶ್ರೀ ಶ್ರೀಧರರು ಬಸ್ ನಿಲ್ದಾಣನ ಕಡೆ ಹೊರಟರು. ಅಲ್ಲೇ ಪಕ್ಕದಲ್ಲೇ ಪೋಸ್ಟ್ ಆಫೀಸ್ ಇತ್ತು. ಅಲ್ಲಿನ ಪೋಸ್ಟ್ ಮಾಸ್ಟರಾದ ಜೋಶಿಯವರು ಶ್ರೀ ಶ್ರೀಧರರ ಭಕ್ತರೇ ಆಗಿದ್ದರು. ಶ್ರೀ ಶ್ರೀಧರರನ್ನು ಕಂಡು ನಮಸ್ಕರಿಸಿದ ಅವರಿಗೆ ಶ್ರೀ ಶ್ರೀಧರರು ಸಜ್ಜನಗಡ್ಡೆಗೆ ಹೋಗಬೇಕಂತೆಂಬ ವಿಷಯ ತಿಳಿತು. ಸ್ವಾಮಿ, ತಾವು ದಯವಿಟ್ಟು ಬಸ್ಸಿನಲ್ಲೇ ಹೋಗಿ ಅದರ ಟಿಕೆಟ್ ವ್ಯವಸ್ಥೆಯನ್ನು ನಾನು ಮಾಡಿಕೊಡುತ್ತೇನೆ. ಆದ್ದರಿಂದ ಹಣವನ್ನು ತಾವು ಮುಟ್ಟಿದಂತಾಗುವುದಿಲ್ಲ. ಆದರೆ ಇಂದಿನ ಬಸ್ ಹೊರಟು ಹೋಗಿದೆ, ನಾಳೆ ಹೋಗುವಿರಂತೆ ಎಂದು ಆತ ಪ್ರಾರ್ಥಿಸಿಕೊಂಡರು. ಅವರ ಪುಣ್ಯವೋ ಏನೋ ಶ್ರೀಧರರು ಸಮ್ಮತಿಸಿದರು. ಶ್ರೀ ಶ್ರೀಧರರು ಆ ದಿನ ಅಲ್ಲೇ ಉಳಿಯುವ ವಿಷಯ ತಿಳಿದು ವೃದ್ಧರಾಗಿದ್ದ ಶಾಹುಕಾರ ಹೆಗಡೆಯವರು ತಮ್ಮ ಮನೆಯಲ್ಲಿ ಶ್ರೀ ಶ್ರೀಧರರ ಪಾದ ಪೂಜೆ ಹಾಗೂ ಭಿಕ್ಷೆಗೆ ಏರ್ಪಾಟು ಮಾಡಿಸಿ ಎಷ್ಟು ಹೊತ್ತಾದರೂ ಬಾರದಿದ್ದಕ್ಕೆ ಅವರನ್ನು ಹುಡುಕಲು ಜನರನ್ನು ಕಳುಹಿಸಿದ್ದರು. ಮಾರಿಗುಡಿಯ ಮುಂದಿನ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀ ಶ್ರೀಧರರು ಕಾಣಲು ಸ್ವಾಮಿ, ಶಾಹುಕಾರರು ಉಪವಾಸದಿಂದ ನಿಮಗಾಗಿ ಕಾಯುತ್ತಿದ್ದಾರೆ ಎಂದು ವಿನಂತಿಸಲು ಶ್ರೀ ಶ್ರೀಧರರು ಕರುಣೆ ತೋರಿ ಅವರ ಮನೆಗೆ ಹೋಗಿ ಭಿಕ್ಷೆಯನ್ನು ಸ್ವೀಕರಿಸಿದರು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಪೋಸ್ಟ್ ಮಾಸ್ಟರು ಶ್ರೀ ಶ್ರೀಧರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಮರುದಿನ ಅಲ್ಲಿಂದ ಬಸ್ಸಿನಲ್ಲಿ ಹೊರಟು ಶ್ರೀ ಶ್ರೀಧರರು ಮಧ್ಯಾಹ್ನ ಹುಬ್ಬಳ್ಳಿಗೆ ಬಂದು ತಲುಪಿದರು. ಶ್ರೀ ಶ್ರೀಧರರು ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಒಂದು ಮರದ ಕೆಳಗೆ ಕುಳಿತಿದ್ದರು. ಕೇವಲ ಕೋಪಿನ ಧಾರಿಗಳಾಗಿ ಇದ್ದ ಅವರನ್ನು ಕಂಡು ಹಾಸ್ಯ ಮಾಡುತ್ತಾ ನಗಚಾಟಿಕೆಯ ಮಾತುಗಳನ್ನು ಆಡುತ್ತಿದ್ದ 4 ತರುಣರಿಗೆ ಹಾಸ್ಯ ವಿನೋದದ ಮಾತುಗಳನ್ನು ಇತರರಿಂದ ಕೇಳಲು ಇಚ್ಛೆ ಇಲ್ಲದವರು ಅಂತಹ ಮಾತುಗಳನ್ನು ಇನ್ನೊಬ್ಬರ ಕುರಿತು ಆಡಬಾರದು. ನಿಮ್ಮ ಬಗ್ಗೆ ಬೇರೆಯವರು ಯಾವ ರೀತಿ ನಡೆದುಕೊಳ್ಳಬೇಕು ಎಂದು ಬಯಸುವರೋ ಅದೇ ರೀತಿ ನೀವು ಪರರಲ್ಲಿ ವ್ಯವಹರಿಸಬೇಕು ಎಂದು ಶ್ರೀ ಶ್ರೀಧರರು ಶಾಂತವಾಗಿ ತಿಳಿಸಿ ಹೇಳಿದರು. ಆ ವೇಳೆಗೆ ಆ ಸಮಯಕ್ಕೆ ಆಕಸ್ಮಿಕವಾಗಿ ಅಲ್ಲಿಗೆ ಬಂದ ಒಬ್ಬ ಬಂಗಾಳಿ ತರುಣ ಸನ್ಯಾಸಿಯು ಶ್ರೀ ಶ್ರೀಧರರೊಡನೆ ಮಾತನಾಡುತ್ತಾ, ಹಳೆಯದೆಲ್ಲ ಅಳಿಸಿ ಹೋಗಿದೆ, ಈಗ ಹೊಸ ಸುಧಾರಣೆ, ಆದ್ದರಿಂದ ಹಳೆಯದರ ಹುಚ್ಚು ಇಟ್ಟುಕೊಳ್ಳಬಾರದು ಎಂದಾಗ ಶ್ರೀ ಶ್ರೀಧರರು, ಈಗ ನೀವು ತೊಟ್ಟಿರುವ ಕಾವಿ ವಸ್ತ್ರಗಳು ಹಳೆಯ ವಿಚಾರ ಪ್ರಣಾಳಿಯವೇ ಅಲ್ಲವೇ ಎಂದು ಆರಂಭಿಸಿ ಆರ್ಯ ಸನಾತನ ಧರ್ಮಶಾಸ್ತ್ರ ಹಾಗೂ ಪೂರ್ವದ ಋಷಿಮುನಿಗಳ ವಿಷಯವನ್ನು ಚರ್ಚಿಸಿ ಓಲ್ಡ್ ಇಸ್ ಗೋಲ್ಡ್, ಹಳೆಯದೆಲ್ಲ ಹುನ್ನು ಎಂಬ ಸಿದ್ಧಾಂತವನ್ನು ಪ್ರತಿಪಾದಿಸಿ ಖಚಿತಪಡಿಸಿದರು. ಅನಂತರ ಈ ತರುಣ ಸನ್ಯಾಸಿಯು ಶ್ರೀ ಶ್ರೀಧರರಿಗೆ ಹಣ್ಣು ಹಂಪಲಗಳನ್ನು ತಂದುಕೊಟ್ಟರು. ನಂತರ ಅಲ್ಲಿನ ಕೂಲಿ ಆಳುಗಳಿಗೆ ಶ್ರೀ ಶ್ರೀಧರರು ಸಜ್ಜನಗಡ್ಡಕ್ಕೆ ಹೊರಟಿದ್ದಾರೆ ಎಂದು ತಿಳಿದುದರಿಂದ ಸಮರ್ಥರ ಭಕ್ತರಾದ ಅವರು ಶ್ರೀ ಶ್ರೀಧರರಿಗೆ ಮೀರಜ್ವರೆಗೆ ಟಿಕೆಟನ್ನು ತೆಗೆಸಿಕೊಟ್ಟು ರೈಲು ಹತ್ತಿಸಿದರು. ಮೀರಜ್ವರೆಗೆ ಪ್ರಯಾಣ ಮಾಡಿದ ಶ್ರೀ ಶ್ರೀಧರರಿಗೆ ಮುಂದೆ ಸತಾರಾದವರೆಗೆ ಟಿಕೆಟನ್ನು ಸಹ ಪ್ರಯಾಣಿಕ ವಿದ್ಯಾರ್ಥಿಯೊಬ್ಬನು
ತೆಗೆಸಿಕೊಟ್ಟನು. ಸತಾರಾರೂಢ ನಿಲ್ದಾಣದಲ್ಲಿದ್ದ ಶ್ರೀಧರರು ಮುಂದೆ 15-20 ಮೈಲಿಯಷ್ಟು ದೂರ ನಡೆದು ಸಜ್ಜನಗಡವನ್ನು ಸೇರಿದರು. ಸರಿ. ಶಾಲಿವಾಹನ ಶಕೆ 1856 ಶ್ರೀ ಭಾವನಾಮ ಸಂವತ್ಸರ ದಾಸನವಮಿಯ ಇಸ್ವಿ 1935 ಮಧ್ಯರಾತ್ರಿ ಶ್ರೀಧರರು ತಮ್ಮ ಗುರು ಶ್ರೀ ಸಮರ್ಥರ ಬಳಿ ಸೇರಿದ್ದರು. 5 ವರ್ಷದ ದೀರ್ಘ ಅಗಲಿಕೆಯಿಂದಾಗಿ ಗುರುದರ್ಶನೋತ್ಕಂಠತೆಯಿಂದ ಶ್ರೀಧರರು ಗಡವನ್ನು ಸೇರಿರುವವರೆಗೆ ಕೇವಲ ಜಲ ಆಹಾರದಲ್ಲೇ ಇದ್ದರು. ಶ್ರೀ ಸಮರ್ಥರ ದರ್ಶನವನ್ನು ಪಡೆದ ನಂತರ 2-3 ದಿನ ತಮ್ಮ ಪಾಡಿಗೆ ತಾವು ಇದ್ದು ಬಿಟ್ಟರು. ಉತ್ಸವದ ನಿಮಿತ್ತ ಜನರು ಜಾಸ್ತಿ ಇದ್ದರಿಂದ ಅವರನ್ನು ಯಾರೂ ಗುರುತಿಸಲಿಲ್ಲ. ಅವರಲ್ಲಿ ಭಾತೃವಾತ್ಸಲ್ಯವನ್ನಿಟ್ಟಿದ್ದ ರಂಗು ತಾಯಮ್ಮ ಎಂಬ ಸಮರ್ಥ ಭಕ್ತರೊಬ್ಬಳು 3 ದಿನಗಳ ನಂತರ ಅವರನ್ನು ಗುರುತು ಹಿಡಿದಳು. ಅಷ್ಟರಲ್ಲೇ ಕೃಷ್ಣಬುವ ಮುಂತಾದವರು ಅಲ್ಲಿ ಸೇರಿ ಶ್ರೀಧರರನ್ನು ಮಠಕ್ಕೆ ಕರೆದುಕೊಂಡು ಹೋದರು. ಅವರೆಲ್ಲರಿಗೆ ಆದ ಆನಂದ ಹೇಳತೀರದು. ಶರೀರ ಪ್ರಕೃತಿಯು ಬಹುಳ ಕ್ಷೀಣವಾಗಿತ್ತು. ಪುರಾಣ ಪ್ರವಚನಾದಿ ಯಾವ ಕಾರ್ಯಕ್ರಮವನ್ನು ಮಾಡದೆ ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳುವುದೆಂದು ನಿಶ್ಚಯಿಸಿದರು. ಜನರು ಹೀಗೆ ಒತ್ತಾಯಿಸಿದರು. ಆದರೂ ಆತ್ಮಾರಾಮ, ವೇದೇಶ್ವರಿ, ವಾಕ್ಯವೃತ್ತಿ ಇತ್ಯಾದಿ ಗ್ರಂಥಗಳ ಮೇಲೆ ಪ್ರವಚನ ಸತ್ಸಂಗ ನಡೆಯುತ್ತಲೇ ಇತ್ತು. ಹೇಗೆ ಒಂದು ಫಲವು ಪಕ್ವವಾದ ಮೇಲೆ ಅದು ಮರದಿಂದ ತಾನಾಗಿ ತೊಟ್ಟು ಕಳಚಿ ಬೀಳುವುದೋ ಹಾಗೆಯೇ ಶ್ರೀಧರರ ಕರ್ಮ ಬಂಧನವು ಮೆಲ್ಲಗೆ ಕಳಚಿ ಹೋಗುತ್ತಲಿತ್ತು. ಯಾವಾಗಲೂ ಧ್ಯಾನಮಗ್ನರಾಗಿಯೇ ಇರುತ್ತಿದ್ದರು. ಜ್ಞಾನಾಗ್ನಿ ದಗ್ಧ ಕರ್ಮಾಣಾಂ ತಮಾಹೌಷ್ ಪಂಡಿತಂ ಬುಧಃ. ಈ ಗೀತೋಶಕ್ತಿಯಿಂದ ಯಾವುದರ ಗೀತೋಕ್ತಿಯಂತೆ ಯಾವುದರ ಪ್ರಾಪ್ತಿಗಾಗಿ ಜನ್ಮವೀಡಿ ಕಷ್ಟಪಡಬೇಕಾಗುವುದೋ ಅದು ತಾನು ಸ್ವತಃ ಸಿದ್ಧಿನಾಗಿದ್ದೇನೆ ಎಂಬ ಅನುಭವ ಉಂಟಾದರೆ ಮತ್ತು ಮುಂದೆ ಆ ಅನುಭವವು ಸ್ವಸ್ವರೂಪದಲ್ಲಿ ಕರಗಿ ಶಾಂತ ಸಚ್ಚಿದಾನಂದ ಸ್ವರೂಪದಲ್ಲಿ ಒಂದಾದವನಿಗೆ ಯಾವ ಕರ್ಮದಿಂದ ಯಾವ ಪ್ರಯೋಜನ ಮತ್ತು ಕರ್ಮದ ಕಡೆಗೆ ಪ್ರವೃತ್ತಿಯಾದರೂ ಹೇಗಾಗುವುದು? ಜ್ಞಾನಾಮೃತ ತೃಪ್ತಿಯೋಗಿನೋ ಕಿಂಚಿತ್ತವಸ್ಯತಿ ತದಸ್ತಿ ಚೆನ್ನಸ ತತ್ವ ವಿದ್ಭವತಿ ಆತ್ಮನ್ಯೇವ ಚ ಸಂತುಷ್ಟಸ್ಯ ಕಾರ್ಯಂ ನ ವಿದ್ಯತೆ ವಿಶೋಸ್ಯ ಪರಮಾನಂದಃ ಏಷನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ನ ವರ್ಧತೆ ಕರ್ಮಣ ನೋ ಕನ್ಯಾನ್ ಇತ್ಯಾದಿ ಶ್ರುತಿ ಸ್ಮೃತಿ ವಾಕ್ಯಗಳಿಂದ ಜ್ಞಾನಿಗಳಿಗೆ ಯಾವ ಕರ್ಮವೂ ಉಳಿಯುವುದಿಲ್ಲವೆಂದು ಸಿದ್ಧವಾಗುವುದು. ಸಮರ್ಥರೂ ಕೂಡ ಪ್ರಾರಬ್ಧಿ ಟಾಶಿಲಾ ದೇಹೋ ಬೋಧಃ ಪಿಟಲಾ ಸಂದೇಹೋ ಅತಾಪಿ ಪಡೋ ಅಥವಾ ರಾಹೋ ಕಲೀವರ. ಜ್ಞಾನಬೋಧದಿಂದ ಸಂದೇಹ ದೂರವಾದ ಜ್ಞಾನಿಯು ದೇಹವನ್ನು ಅದರ ಪ್ರಾರಬ್ಧಕ್ಕೆ ಒಪ್ಪಿಸಿಬಿಟ್ಟಿರುವನು ಮತ್ತು ಆ ದೇಹವು ಈಗಲೇ ಹೋಗಲಿ ಅಥವಾ ಇರಲಿ ಇದರ ಸಂಬಂಧವು ಜ್ಞಾನಿಗಿಲ್ಲ ಎಂದು ಹೇಳಿದ್ದಾರೆ. ಜ್ಞಾನಿಗಳ ದೇಹವು ಪ್ರಾರಬ್ಧಾನುಸಾರ ಆಯುಷ್ಯವಿರುವವರೆಗೆ ನಡೆಯುತ್ತಿರುವುದು. ಆದರೆ ಜನ್ಮ ಮೃತ್ಯುವಿನ ಸಂದೇಹ ಮಾತ್ರ ಪೂರ್ಣ ಇಲ್ಲದಂತಾಗಿರುವುದು. ಆತ್ಮಾನಂದ ನಿಜಾನಂದದಲ್ಲಿ ರಮಿಸುತ್ತಿರುವ ಶ್ರೀಧರರ ಹಸನ್ಮುಖ ಮೂರ್ತಿಯನ್ನು ನೋಡಿದರೆ
ಅವರ ಸನ್ನಿಧಿಯಿಂದ ಏಳಬೇಕೆ ಎಂದು ಅಂತ ಅನಿಸ್ತಾನೇ ಇರಲಿಲ್ಲ ಎಂಬುದು ಅನೇಕರ ಅನುಭವವಾಗಿತ್ತು. ಅವರ ಸನ್ನಿಧಿಯಲ್ಲಿ ತನ್ನ ಯಾವುದೇ ಸಾಧನೆಯೇ ಹೊರತಾಗಿ ತಾನೇ ಮನಸ್ಸು ಪವಿತ್ರವಾಗಿ ಏಕಾಗ್ರವಾಗಿ ಬಿಡುತ್ತಿತ್ತು. ಆತ್ಮಕ್ರೀಡೆಯ ಆತ್ಮರತಿ ಕ್ರಿಯಾವಾನ್ ಎಂಬಂತೆ ಶ್ರೀಧರರು ತಮ್ಮಲ್ಲೇ ತಾವು ನಿರತರಾಗಿರುತ್ತಿದ್ದರು. ಎಲ್ಲಿಯೇ ಇದ್ದರೂ ಅವರ ಧ್ಯಾನಮಗ್ನರಾಗಿಯೇ ಇರುತ್ತಿದ್ದರು. ತಾವಾಗಿ ಯಾರಲ್ಲಿಯೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಯಾರಾದರೂ ದರ್ಶನಕ್ಕೆ ಬಂದರೆ, ಏನಾದರೂ ಕೇಳಿದರೆ ಸ್ವಲ್ಪದರಲ್ಲಿ ಉತ್ತರ ಕೊಟ್ಟು ಕೆಲವರು ಹಿತವಚನಗಳನ್ನು ತತ್ವವಿಚಾರಗಳನ್ನು ತಿಳಿಸುತ್ತಿದ್ದರು. ಶ್ರೀಧರರು ಸಜ್ಜನಗಡಿಗೆ ಬಂದಾಗ ನಾರಾಯಣಬುವ ಮುಳೆ ಎಂಬ ಒಬ್ಬ ಸಾಧಕರು ಶ್ರೀ ಸಮಂತರ ಸೇವೆ, ಧ್ಯಾನ, ಜಪಾದಿಗಳನ್ನು ಮಾಡುತ್ತಿದ್ದರು. ಅಣ್ಣಾಬುವ ಮತ್ತು ಕಲ್ಯಾಣ ಸೇವಕ ಈ ಇಬ್ಬರು ಗಡ್ಡಕ್ಕೆ ಬಂದರು. ಶ್ರೀಧರರಿಗೆ ಸಾಧಕರ ಮೇಲೆ ತುಂಬ ಪ್ರೇಮೆ. ಸಾಧಕಾವಸ್ಥೆಯಲ್ಲಿ ಇರುವಾಗ ಬಾಹ್ಯ ಪರಿಸ್ಥಿತಿಯಿಂದ ಅವರು ಬಹಳ ಕಷ್ಟವನ್ನು ಅನುಭವಿಸಿದ್ದರಿಂದ ಸಾಧಕರ ಸ್ಥಿತಿಯ ಅರಿವು ಚೆನ್ನಾಗಿತ್ತು. ಸಾಧಕರು ತಮ್ಮ ಸಾಧನೆಯನ್ನು ಸುಲಲಿತವಾಗಿ ಮಾಡಲಿ ಎಂದು ಅವರಿಗೆ ಆದಷ್ಟು ಸಹಾಯ ಮಾಡುತ್ತಿದ್ದರು. ಮಠದಲ್ಲಿ ಮಧುಕರಿಯು ಎಲ್ಲರಿಗೂ ಸಾಕಷ್ಟು ಸಿಗುವುದಿಲ್ಲವೆಂದು ತಿಳಿದು ತಮ್ಮ ದರ್ಶನಕ್ಕಾಗಿ ಬಂದ ಜನರು ಅರ್ಪಿಸಿದ್ದ ನೆಲಗಡಲೆ, ಬೆಲ್ಲ, ಹಣ್ಣು ಇತ್ಯಾದಿಗಳನ್ನು ಶ್ರೀಧರರು ಸಾಧಕರಿಗಾಗಿ ವಿನಿಯೋಗಿಸುತ್ತಿದ್ದರು. ಬಡಬಗ್ಗರಿಗೂ ಕೊಡುತ್ತಿದ್ದರು. ಶರೀರದ ದಾಹ, ಹೊಟ್ಟೆಯ ಹುರಿಯು ಶಮನವಾಗಲಿ ಎಂದು ಯಾರೋ ಶ್ರೀಧರರಿಗೆ ಹಾಲಿನ ವ್ಯವಸ್ಥೆಯನ್ನು ಮಾಡಿದ್ದರು. ಆದರೆ ಶ್ರೀಧರರು ಸಾಧಕರಿಗಾಗಿಯೇ ಅದರ ಉಪಯೋಗವನ್ನು ಮಾಡಿದರು. ಕೆಲವು ದಿನಗಳಲ್ಲಿ ದಿನಕರ, ಬಿವಲಕರ ಮತ್ತು ವೆಂಕಟರಮಣ ಅಯ್ಯ ಈ ಇಬ್ಬರು ಸಾಧಕರು ಹೊಸತಾಗಿ ಗಡಕ್ಕೆ ಬಂದರು. ಇವರಿಗೆ ಶ್ರೀಧರರ ವೈರಾಗ್ಯ, ಶಾಂತಿ ಮತ್ತು ಅಗಾಧ ಜ್ಞಾನವನ್ನು ನೋಡಿ ಪೂಜ್ಯತೆಯುಂಟಾಗಿ ಗಡದಲ್ಲಿಯೇ ಉಳಿದರು. ಶ್ರೀಧರರು ಆವಾಗ ಯಾರಿಗೂ ಉಪದೇಶ ಕೊಡುತ್ತಾ ಇರಲಿಲ್ಲ. ಶ್ರೀ ಸಮರ್ಥರು ಎಲ್ಲರಿಗೂ ಸದ್ಗುರುವಾಗಿಯೇ ಇದ್ದರು. ಅವರ ಸೇವೆಯಿಂದ ಎಲ್ಲವೂ ದೊರಕುವುದು ಎಂದು ಹೇಳುತ್ತಿದ್ದರು. ಶ್ರೀ ಸಮರ್ಥರ ಸೇವೆಯಲ್ಲಿ ಅವರ ಮನಸ್ಸನ್ನು ಹಚ್ಚುತ್ತಿದ್ದರು. ಉಪದೇಶ ಕೊಡುವಂತೆ ಯಾರಾದರೂ ಬಹಳ ಆಗ್ರಹ ಮಾಡಿದ್ದಲ್ಲಿ ಸಮರ್ಥರ ಆಜ್ಞೆ ಇಲ್ಲ ಎಂದು ಹೇಳಿ ಎಲ್ಲ ಉಪಾಧಿಯಿಂದ ಹೊರತಾಗಿ ಬಿಡುತ್ತಿದ್ದರು. ಹೀಗೆ ಯಾವ ವ್ಯಾಪ್ತಿಯೂ ಇಲ್ಲದೆ ಸಾಕಷ್ಟು ವಿಶ್ರಾಂತಿಯೂ ದೊರಕುತ್ತಿತ್ತು. ಏಕಾಂತವೆಂದರೆ ಇವರಿಗೆ ಮೊದಲಿನಿಂದಲೂ ಇಷ್ಟ. ಕೆಲವೊಮ್ಮೆ ಸಜ್ಜನಗಡದ ತಪ್ಪಲಿನಲ್ಲಿರುವ ರಾಮಗುಹೆಗೆ ಹೋಗಿ ಕುಳಿತು ಬಿಡುತ್ತಿದ್ದರು. ಶ್ರೀಧರರೊಂದಿಗೆ ಗಡದಲ್ಲಿಯ ಎಲ್ಲ ಸಾಧಕರು ಬೆಳಿಗ್ಗೆ 3-4 ಗಂಟೆಗೆ ಎದ್ದು ಸ್ನಾನಾಗ್ನಿಕವನ್ನು ತೀರಿಸಿ 12 ಗಂಟೆಯವರೆಗೆ ಧ್ಯಾನಕ್ಕೆ ಕುಳಿತು ಆಮೇಲೆ ಮಧುಕರಿ ತಂದು ಎಲ್ಲರೂ ಒಂದು ಕಡೆ ಕುಳಿತು ಮನಾಚೆ ಶ್ಲೋಕ ಹೇಳುತ್ತಾ ಊಟ ತೀರಿಸುತ್ತಿದ್ದರು. ಮಧ್ಯಾಹ್ನದ ಮೇಲೆ ಶ್ರೀಧರರು ದಾಸಬೋಧೆ ಮೇಲೆ, ಸಾಧನೆಯ ವಿಷಯದಲ್ಲಿ, ವೇದಾಂತವಾದ ವಿಷಯದಲ್ಲಿ ಯಾರಾದರೂ ಶಂಕೆ ಕೇಳಿದರೆ ಅದನ್ನು ಪರಿಹರಿಸಿ ಸಮಾಧಾನ ಹೇಳುತ್ತಿದ್ದರು. ಇಷ್ಟಾದ ಮೇಲೆ ಎಲ್ಲರೂ ಈ ಗಡದ ಸುತ್ತು ಒಂದು ಪ್ರದಕ್ಷಿಣೆ ಮಾಡಿ ಬಂದು ಸಾಯಂ ಸ್ನಾನ ಸಂಧ್ಯಾದಿಗಳನ್ನು ತೀರಿಸಿ ಶ್ರೀ ಸಮರ್ಥ ಸಂಪ್ರದಾಯದ ಪ್ರಕಾರ ರಾತ್ರಿಯ ಶೇಷಾಹಾರತಿಯವರೆಗಿನ ಸಾಯಂ ಉಪಾಸನೆಯನ್ನು ತೀರಿಸಿ ಎಲ್ಲರೂ ನೆಲಗಡೆಯಲ ಫಲಹಾರವನ್ನು ಮಾಡುತ್ತಿದ್ದರು. ಆಮೇಲೆ ವಿಶ್ರಾಂತಿ, ಕೆಲವರು ಮಾತ್ರ ತ್ರಿಕಾಲ ಸ್ನಾನವನ್ನು ಮಾಡುತ್ತಿದ್ದರು. ಹೀಗೆ ಆನಂದವಾಗಿ ಕಾಲ ಕಳೆಯುತ್ತಿತ್ತು. ಹೆಚ್ಚು ಕಡಿಮೆ ಇದೇ ಸಮಯವಿರಬಹುದು. ಅಂದರೆ ಇಸ್ವಿ 1937ರಲ್ಲಿ ಶ್ರೀಧರರು ಕೆಲವು ಮಿತ್ರರೊಡಗೂಡಿ ಮಹಾರಾಷ್ಟ್ರದಲ್ಲಿ ಸುಪ್ರಸಿದ್ಧವಾದ ಆಕ್ರಾ 11 ಮಾರುತಿ ಯಾತ್ರೆಯನ್ನು ಮಾಡಿ ಬಂದರು. ಬಾಹ್ಯ ಸಾಧಕಾಚೆ ಸ್ಪರಿಹಿ ಆಣೆ ಸ್ವರೂಪಾಕಾರ ಆಂತರಿಹಿ ದಾಸಬೋಧ. ಹೊರಗಿನಿಂದ ಸಾಧಕರ ಹಾಗಿದ್ದು ಅಂತರಂಗದಲ್ಲಿ ಒಳಗೆ ಸ್ವರೂಪಕಾರನಾಗಿರುವುದೇ ಸಿದ್ಧರ ಜ್ಞಾನಿಗಳ ಲಕ್ಷಣ.
ಹೀಗೆ ಶ್ರೀಧರರು ಈ ರೀತಿಯ ಆಚರಣೆಯನ್ನು ಇಟ್ಟುಕೊಂಡಿದ್ದರಿಂದ ಆವಾಗ ಇವರ ಯೋಗ್ಯತೆಯ ಕಲ್ಪನೆಯ ಬರಲಿಲ್ಲ. ತಮ್ಮ ಹಾಗೆಯೇ ಇವರೊಬ್ಬರೂ ಸಾಧಕರಾಗಿದ್ದಾರೆ ಎಂಬುದೇ ಎಷ್ಟೋ ಜನರ ಭಾವನೆ ಆಗಿತ್ತು. ಆದ್ದರಿಂದ ಅವರಲ್ಲಿಯ ಶ್ರೇಷ್ಠತೆಯ ಅನುಭವದ ಲಾಭವನ್ನು ಅಷ್ಟೊಂದು ಪಡೆದುಕೊಳ್ಳಲು ಆಗಲಿಲ್ಲ. ಹತ್ತಿರವೇ ಸಾಕ್ಷಾತ್ ಜ್ಞಾನ ನಿಧಿ ಇದ್ದರೂ ಆ ಕಡೆಗೆ ಲಕ್ಷ್ಯ ಹಾಕದೆ ಮಾರ್ಗವನ್ನು ಹುಡುಕುತ್ತಲೇ ಇದ್ದಂತಹ ಸಾಧಕರೂ ಇದ್ದರು. ಎಷ್ಟೋ ಜನರು ಅಭಿಮಾನಕ್ಕೆ ಬಲಿಯಾಗಿ ಈ ಹುಡುಗನಿಗೆ ಏನು ಗೊತ್ತಿದೆ ಎಂಬ ಭಾವನೆಯಿಂದ ಅವರ ಕಡೆಗೆ ದುರ್ಲಕ್ಷ್ಯ ಮಾಡುತ್ತಿದ್ದರು. ಹೀಗಾಗಿ ಈ ತೇಜಸ್ವಿ ರತ್ನವೂ ಆವಾಗ ಬೂದಿ ಮುಚ್ಚಿದ ಕೆಂಡದಂತೆಯೇ ಆಗಿತ್ತು. ಗುರುವಿನ ಅವಶ್ಯಕತೆ. ಶ್ರೀಧರರು ಅಕ್ಕಾಬಾಯಿ ಮಹಾರಾಜರ ಮಠದಲ್ಲಿ ಇರುವಾಗ ಲೀಮಯ್ಯೇ ಅವರು ತಮ್ಮ ಜೊತೆಗೆ ಒಬ್ಬ ಮಿತ್ರರನ್ನು ಕರೆತಂದಿದ್ದರು. ಲೀಮಯ್ಯೇ ಅವರು ಪ್ರತಿ ವರ್ಷ ಸಜ್ಜನಗಢದಲ್ಲಿ ಕೆಲವು ಸಮಯದವರೆಗೆ ಇದ್ದು ಶ್ರೀ ಸಮರ್ಥರ ಸೇವೆ, ದಾಸಬೋಧದ ಪಾರಾಯಣ ಇತ್ಯಾದಿಗಳನ್ನು ಭಕ್ತಿಯಿಂದ ನಡೆಸುತ್ತಿದ್ದರು. ಇವರು ಶ್ರೀಧರಲ್ಲಿಯೂ ತತ್ವಜ್ಞಾನಗಳ ಪ್ರಶ್ನೆಗಳನ್ನು ಮಾಡಿ ನಿಷ್ಠೆಯಿಂದ ಸಮಾಧಾನವನ್ನು ಮಾಡಿಕೊಳ್ಳುತ್ತಿದ್ದರು. ಇವರು ಬ್ರಹ್ಮಚಾರಿಗಳು. ಇವರ ವಯಸ್ಸು ಕೂಡ ಆಗ 25 ಇರಬಹುದು. ಶ್ರೀರಾಮಕೃಷ್ಣ ಪರಮಹಂಸರ ಮೇಲೆ ಇವರಿಗೆ ತುಂಬ ನಿಷ್ಠೆ ಇತ್ತು. ಇವರು ಶ್ರೀಧರನ್ನು ಪ್ರತಿ ರಾಮಕೃಷ್ಣ ಪರಮಹಂಸರೆಂದರೆ ಭಾವಿಸಿ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದರು. ಒಂದು ದಿನ ಲಿಮಯ್ಯೆ ಮತ್ತು ಅವರ ಮಿತ್ರರು ಕಂಬಾಳೆ ಕೆರೆಗೆ ಸ್ನಾನಕ್ಕೆ ಹೋದಾಗ ಗುರು ಬೇಕು ಎಂಬ ವಿಷಯದ ಮೇಲೆ ಬಹಳಷ್ಟು ವಾದವಿವಾದ ಆಯಿತು. ಶ್ರೀ ಗುರು ಬೇಕು ಅವರು ತಮ್ಮ ತಪೋಬಲದಿಂದ ಶಕ್ತಿಪಾತವನ್ನು ಮಾಡಿ ಜೀವಿಗಳನ್ನು ಉದ್ಧರಿಸಿದ್ದರಿಂದ ಅವರ ಸಹಾಯ ಜೀವಿಗೆ ಬೇಕೇ ಬೇಕು. ಅವರ ಬೋಧೆಯಲ್ಲಿ ಸ್ವರೂಪದ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಡುವ ಸಾಮರ್ಥ್ಯವಿರುತ್ತದೆ ಎಂದು ಲಿಮಯ್ಯೆ ಅವರ ಮತ. ಶ್ರೀ ಗುರುವು ಬೇಕಾಗುವುದಿಲ್ಲವೆಂದು ಅವರ ಮಿತ್ರರ ಮತ. ಬಹಳ ಚರ್ಚೆ ನಡೆಯಿತು. ಕೊನೆಗೆ ಶ್ರೀಧರರ ಹತ್ತಿರ ಈ ವಿಷಯ ಮತ್ತು ಅವರ ಅಭಿಪ್ರಾಯವನ್ನು ತಿಳಿಯಲು ಬಂದರು. ಶ್ರೀಧರರು ರಾಮಭಕ್ತಿಸಾರ ಎಂಬ ಗ್ರಂಥದಲ್ಲಿ ಒಳಪಡುವ ನವವಿಧ ಭಕ್ತಿಯಲ್ಲಿಯ ಕೊನೆಯ ಆತ್ಮನಿವೇದನಾ ಭಕ್ತಿಯ ವಿವರವನ್ನು ಬರೆದಿಟ್ಟು ವಿಶ್ರಮಿಸಿದರು. ಇವರು ಹೋಗಿ ತಾವು ಬರೆದಿಟ್ಟ ಆತ್ಮನಿವೇದನ ಭಕ್ತಿಯ ಅರ್ಥವನ್ನು ತಮ್ಮ ಮುಖದಿಂದಲೇ ಕೇಳಬೇಕೆಂದು ನಮಗೆ ಇಚ್ಛೆಯಾಗಿದೆ. ತಾವು ಅದನ್ನು ಹೇಳುವ ಕೃಪೆ ಮಾಡಬೇಕು ಅಂತ ಪ್ರಾರ್ಥಿಸಿಕೊಂಡರು. ಅವಶ್ಯ ಆಗಲಿ ಎಂದು ಶ್ರೀಧರರು ಅದನ್ನು ವಿಸ್ತರಿಸಿ ಹೇಳಕ್ತು ಬಿಡಿದರು. ಲಿಮಯ್ಯೆಯವರ ಮಿತ್ರರಿಗೆ ಸಮಾಧಿ ಹತ್ತಿತ್ತು. ಅವರು ಅಂದಿನಿಂದ ಶ್ರೀಧರನ್ನು ತಮ್ಮ ಗುರುಗಳೆಂದು ಭಾವಿಸ ಹತ್ತಿಸಿದರು. ಸಜ್ಜನಗಢವೆಂದರೆ ಗುರುಭಕ್ತಿಯ ಭೂಮಿ. ಶ್ರೀ ಗುರುವಿನ ಹೊರತು ಮುಕ್ತಿ ಇಲ್ಲವೆಂದು ಶ್ರೀ ಸಮರ್ಥರ ಸಿದ್ಧಾಂತ. ಇದಕ್ಕೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೆತ್ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಎಂಬ ಶ್ರುತಿಗಳ ಆಧಾರವೂ ಕೂಡ ಇರುವುದು ಎಂದು ವಿವರಿಸಿ ಹೇಳಿ ಅವರನ್ನು ಸಮಾಧಾನಗೊಳಿಸಿದರು. ಕಾವ್ಯಸ್ಫೂರ್ತಿ. ಕೆಲವು ಕಾಲದ ಅನಂತರ ಶ್ರೀಧರರಿಗೆ ಗ್ರಂಥಗಳನ್ನು ರಚಿಸುವ ಸ್ಫೂರ್ತಿಯಾಗ ಹತ್ತಿತ್ತು. ಈ ಕಾಲದಲ್ಲಿ ಮರಾಠಿ ಪದ್ಯ ಗ್ರಂಥಗಳ ರಚನೆ ಆಯಿತು. ಮತ್ತೆ ಮೊದಲು ಶ್ರೀ ಸಮರ್ಥ ಸೂತ್ರದಿಂದ ಕಾವ್ಯ ರಚನೆಗಳಿಗೆ ಪ್ರಾರಂಭವಾಗಿ ಕ್ರಮೇಣ ಶ್ರೀ ಸಮರ್ಥಾವತಾರ ಸ್ತೋತ್ರ, ಶ್ರೀರಾಮ ಗೌರವ, ಶ್ರೀರಾಮ ಭಕ್ತಿಸಾರ, ಪ್ರಾತಸ್ಮರಣೆ, ನಿತ್ಯಪಾಠ ರಾಮಾಯಣ, ರಾಮಪಾಠ, ಸಮರ್ಥಪಾಠ, ಪಂಚೀಕರಣ, ಸ್ವಾತ್ಮನಿರೂಪಣ ಮತ್ತು ಕೆಲವು ಪ್ರಾಸಂಗಿಕ ಕಾವ್ಯಗಳು ನಿರ್ಮಾಣ ಆದವು. ಒಂದು ದಿನ ಒಬ್ಬ ಯುವಕ ಬಂದಾಗ ಶ್ರೀಧರರ ಸಂಗಡ ನಡೆದ ಸಂವಾದವನ್ನು ಶ್ರೀಧರರು ಅದೇ ರಾತ್ರಿ ಮಿಕ್ಕ ಜನರಿಗೂ ಅದರ ಉಪಯೋಗವಾಗಲಿ ಎಂದು ಬರೆದಿಟ್ಟು ಪುಸ್ತಕಕ್ಕೆ ವಿಷಯ ಮುನಿಸಂಪಾದ
ಮುನಿ ಸಂವಾದ ಎಂಬುದಾಗಿ ಅವರೇ ಹೆಸರನ್ನಿಟ್ಟಿದ್ದಾರೆ. ಈ ಗ್ರಂಥವು ಗದ್ಯ ರೂಪದಲ್ಲಿ ಇದ್ದು ಇದರ ಆಕೃತಿಯು ಸಣ್ಣದಾಗಿದ್ದರೂ ಅತ್ಯಂತ ಬೋಧಪ್ರದವಾಗಿದೆ. ಇದು ಮರಾಠಿ ಭಾಷೆಯಲ್ಲಿ ಪ್ರಕಾಶನಗೊಂಡಿದೆ. ಅತಿ ಪರಿಚಯದಾವಜ್ಞತ ದಿನಕ್ಕೆ ಆಗುತ್ತಿರುವ ಧರ್ಮದ ಅವನತಿಯನ್ನು ಕಂಡು ಇದರ ಉದ್ಧಾರದ ಬಗ್ಗೆ ಶ್ರೀ ಶ್ರೀಧರರು ಶ್ರೀ ಸಮರ್ಥರನ್ನು ಶ್ರೀರಾಮನನ್ನು ಪದೇ ಪದೇ ಪ್ರಾರ್ಥಿಸುತ್ತಾ ಇದ್ದರು. ಹೀಗೆ ಒಂದು ಸಲ ಶ್ರೀರಾಮನನ್ನು ಅನನ್ಯವಾಗಿ ಅನೇಕ ಪರಿಯಿಂದ ಪದ್ಯಾತ್ಮಕವಾಗಿ ಪ್ರಾರ್ಥಿಸುತ್ತದೆ ರಾಮ ಗೌರವ ಎಂಬ ಗ್ರಂಥ ರೂಪವಾಗಿದೆ. ಈವಾಗ ಶ್ರೀಗಢದ ಮೇಲೆ ವಯೋವೃದ್ಧರಾದ ಸಾಧುಗಳ ಪಂಗಡವೂ ಸೇರಿತ್ತು. ಈಗಾಗಲೇ ರಾಮಗೌರವ ಗ್ರಂಥವು ಬರೆದು ಪೂರ್ಣವಾಗಿತ್ತು. ಇದು 200 ಶ್ಲೋಕಗಳ ಗ್ರಂಥ. ಅನೇಕ ವೃತ್ತಗಳು ಇದರಲ್ಲಿ ಸೇರಿದ್ದವು. ಒಂದು ಸಲ ಭಕ್ತಿ ಪರವಶರಾಗಿ ಈ ಗ್ರಂಥವನ್ನು ಶ್ರೀರಾಮ ಮಂದಿರದಲ್ಲಿ ಈ ವಯೋವೃದ್ಧ ಸಾಧಕರಿಗೆ ಓದಿ ಕೇಳಿಸೋಣ, ಅವರಿಗೆ ಆನಂದವಾದೀತು ಎಂಬ ಕಲ್ಪನೆಯಿಂದ ತಮ್ಮ ಸರಳ ಸ್ವಭಾವದ ಪ್ರಕಾರ ಶ್ರೀ ಶ್ರೀಧರರು ಅಲ್ಲಲ್ಲಿ ಹೋಗಿ ಎಲ್ಲರನ್ನೂ ಶ್ರವಣ ಮಾಡಲು ಬರುವಂತೆ ಪ್ರಾರ್ಥಿಸಿಕೊಂಡರು. ಬರಲಿಕ್ಕೇನೋ ಎಲ್ಲರೂ ಬಂದರು. ಮನಸ್ಸಿನಲ್ಲಿ ಒಂದು ಕಲ್ಮಶೆಯನ್ನೇ ಇಟ್ಟುಕೊಂಡೇ ಬಂದಿದ್ದರು. ಶ್ರೀ ಶ್ರೀಧರರಿಗೆ ಗರ್ವ ಉಂಟಾಗಿದೆ ಎಂಬ ಭಾವನೆ ಅವರಿಗಾಗಿತ್ತು. ಅದನ್ನು ಬಿಡಿಸಲು ಶ್ರೀ ಶ್ರೀಧರರ ತೇಜೋಭಂಗ ಮಾಡಬೇಕು ಎಂದು ಅವರು ನಿಶ್ಚಯಿಸಿದರು. ಶ್ರೀ ಶ್ರೀಧರರು ಈ ವೃದ್ಧರಲ್ಲೆಲ್ಲ ಪೂಜ್ಯ ಭಾವನೆ ಇಟ್ಟು ರಾಮನ ಭಕ್ತಿ ಪರವಶೆಯಿಂದ ಓದುತ್ತಾ ಇರುವಾಗ ಮಧ್ಯದಲ್ಲಿ ಏನಾದರೂ ಅಸಂಬದ್ಧ ಮಾತನಾಡಿ ಆ ಕಾವ್ಯವನ್ನು ದೂರುವುದು ಒಂದೇ ಆ ವೃದ್ಧರ ಕೆಲಸ ಆಗಿತ್ತು. ರಸಭಂಗವಾಗುತ್ತದೆ. ಈವಾಗ ಒಮ್ಮೆ ಸಮಗ್ರ ಓದಿ ಮುಗಿಸೋಣ. ಈಗ ಕೇಳಿರಿ, ಆಮೇಲೆ ನೀವಿದ್ದಲ್ಲಿಗೆ ನಾನು ಬರುತ್ತೇನೆ. ಆವಾಗ ಸುಧಾರಣೆಗಳನ್ನು ತಿಳಿಸಿ ಹೇಳುತ್ತೇನೆ ಎಂದು ಶ್ರೀ ಶ್ರೀಧರರು ಪ್ರಾರ್ಥಿಸಿಕೊಂಡರೂ ಕೇಳದೆ ನಮ್ಮ ಸಂಪ್ರದಾಯಕ್ಕೆ ಕುಂದು ತರುವ ಈ ಗ್ರಂಥವನ್ನು ನಮಗೆ ಕೇಳುವ ಮನಸ್ಸೂ ಇಲ್ಲ ಮತ್ತು ಇದನ್ನು ಇರಿಸುವ ಮನಸ್ಸೂ ಇಲ್ಲ. ಇದನ್ನು ನೀರಿನಲ್ಲಿ ಬಿಸಾಡಿ ಬರು ಎಂದು ಕಠೋರವಾಗಿ ನುಡಿದರು. ಆಗಲಿ, ತಮಗೆ ಕಷ್ಟ ಕೊಟ್ಟದಕ್ಕೆ ಕ್ಷಮಿಸಿ. ತಮ್ಮೆಲ್ಲರ ಅಪ್ಪಣೆಯ ಪ್ರಕಾರ ಈ ಗ್ರಂಥವನ್ನು ನೀರಿನಲ್ಲೇ ಬಿಸಾಡುತ್ತೇನೆ ಎಂದು ಶ್ರೀ ಶ್ರೀಧರರು ಹೇಳಿದಾಗ ಅವರೆಲ್ಲರೂ ಎದ್ದು ಹೋದರು. ಶ್ರೀ ಶ್ರೀಧರರು ಆ ಗ್ರಂಥವನ್ನು ಸುಣಾಳೆ ಎಂಬ ಸ್ನಾನದ ಕೆರೆಯಲ್ಲಿ ಬಿಸಾಡಿ ಬಂದರು. 7 ದಿವಸದವರೆಗೆ ಆ ಗ್ರಂಥವು ನೀರಿನಲ್ಲೇ ತೇಲಾಡುತ್ತಿತ್ತು. ತಾನು ಬಿಸಾಡಿದಂತಹದನ್ನು ಪುನಃ ತೆಗೆಯುವುದಿಲ್ಲವೆಂಬುದಾಗಿ ಶ್ರೀ ಶ್ರೀಧರರ ನಿಶ್ಚಯವೂ ಆಗಿತ್ತು. ಬೇರೆ ಯಾರೋ ಅದನ್ನು ತೆಗೆಯಲಿಲ್ಲ. ಅದು ಇದ್ದಿದ್ದರೆ ಅಥವಾ ಯಾರಾದರೂ ತೆಗೆದು ಇಟ್ಟಿದ್ದರೆ ಈಗ ಎಷ್ಟು ಪ್ರಯೋಜನವಾಗುತ್ತಿತ್ತು. 8ನೆಯ ದಿವಸ ಈ ಗ್ರಂಥ ನಿಜವಾಗಿಯೂ ರಾಮಾರ್ಪಣವಾಗಿ ಮನುಷ್ಯರಿಗೆ ಸಿಗಲಿಲ್ಲ. ಶ್ರೀ ಶ್ರೀಧರರು ಗ್ರಂಥವನ್ನು ಕೆರೆಗೆ ಬಿಸಾಡಿದ ಸಂಗತಿಯು ಗೊತ್ತಾದ ಮೇಲೆ ಎಲ್ಲರಿಗೂ ಪಶ್ಚಾತ್ತಾಪವಾಯಿತು. ಶ್ರೀ ಶ್ರೀಧರನ್ನು ಕರೆದು, ನೀವು ರಚಿಸಿದ ಈ ಗ್ರಂಥವು ಬಹಳ ಒಳ್ಳೆಯದಾಗಿತ್ತು. ನಿಮಗೆ ಗರ್ವ ಉಂಟಾಗಿರಬೇಕೆಂದು ನಾವು ಹಾಗೆಲ್ಲ ಹೇಳಿದೆವು. ಬೇಜಾರು ಮಾಡಿಕೊಳ್ಳಬೇಡಿ. ನಿಮ್ಮ ಮೇಲೆ ನಮ್ಮೆಲ್ಲರ ಪ್ರೀತಿಯ ಅತಿಶಯವಾಗಿರುವುದು. ನಿಜವಾಗಿ ನೀವು ಬಿಸಾಡಿರುವಿರಿ ಎಂಬ ಕಲ್ಪನೆ ನಮಗೆ ಬರಲಿಲ್ಲ ಎಂದರು. ಆದರೆ ಈಗೇನು ಮಾಡುವುದು? ಅತಿ ಪರಿಚಯದಿಂದ ನಿಜವಾದ ಯೋಗ್ಯತೆ ಶ್ರೇಷ್ಠತೆಯು ತಿಳಿಯುವುದಿಲ್ಲವೆಂಬುದು ಸತ್ಯವಾಗಿರುವುದು. ಇಷ್ಟರವರೆಗಿನ ಅತ್ಯಂತ ಕಠೋರ ತಪಸ್ಸು, ತೀವ್ರ ಸಾಧನೆಯಿಂದ ಸಂಪಾದಿಸಿದಂತಹ ಲೋಕಪಾವನ ಜ್ಞಾನಾನುಭವವು ಆ ಜ್ಞಾನ ಗಂಗೆಯು ಜ್ಞಾನಿ ಜನರ ಉದ್ಧಾರಕ್ಕೋಸ್ಕರಕ್ಕಾಗಿ ತಾನಾಗಿ ಹರಿಯತೊಡಗಿತು.
ಇಂತಹ ಸನ್ನಿವೇಶವನ್ನು ಕಂಡು ಶ್ರೀಧರರ ಪ್ರೀತಿಯ ಮಿತ್ರ ಮಂಡಳಿಯವರು ಒಂದು ದಿನ ಶ್ರೀಧರಲ್ಲಿ ತಮ್ಮ ಚರಿತ್ರೆಯ ವಿಷಯವನ್ನು ನಾವು ಕೇಳ ಬಯಸುತ್ತಿದ್ದೇವೆ ಎಂದು ವಿನ್ನವಿಸಿದರು. ಆಗ ಶ್ರೀಧರರು, ನನಗೂ ಜನ್ಮನಾಶವಿಲ್ಲ, ನಿನಗೂ ಜನ್ಮನಾಶವಿಲ್ಲ, ಕೇವಲ ಒಂದು ಆನಂದಘನ ಆತ್ಮಸ್ವರೂಪವೇ ಆಗಿದ್ದೇವೆ ಎಂದು ಹೇಳಿ ಸ್ವಾತ್ಮ ನಿರೂಪಣೆ ಎಂಬ ಗ್ರಂಥವನ್ನು ರಚಿಸಿದರು. ಇದು ಪದ್ಯಾತ್ಮಕ ಗ್ರಂಥವಾಗಿತ್ತು. ಮರಾಠಿನಲ್ಲಿ ಸುಲಭ ಶಬ್ದಗಳಿಂದ ವೇದಾಂತದ ರಹಸ್ಯವನ್ನು ಬಿಚ್ಚಿ ತೋರಿಸುವುದಾಗಿದೆ. ಮೊದಲು 150 ಶ್ಲೋಕವಾಗಿ ಮಾಡಿದರು. ಆಮೇಲೆ ಶೀಗೆಹಳ್ಳಿ ಹೋದ ಮೇಲೆ 1124 ಶ್ಲೋಕಕ್ಕೆ ಭರ್ತಿ ಮಾಡಿದರು. ಇದರಲ್ಲೆಲ್ಲ ಬ್ರಹ್ಮಸ್ವರೂಪದ ವಿವರಣೆಯೇ ಇದೆ. ಅಂತೆಯೇ ಭಕ್ತಿ ಪ್ರೇಮಗಳ ವಿವರಣೆಯಿಂದ ತುಂಬಿ ತುಳುಕುವ ಇನ್ನೊಂದು ಗ್ರಂಥವೇ ಆವಾಗ ರಚಿತವಾದ ಭಕ್ತಿಸಾರ. ಶ್ರೀಧರರು ಇದರಲ್ಲಿ ಸ್ವತಃ ಸಾಧನಾ ಅವಸ್ಥೆಯಲ್ಲಿ ಹೇಗಿರುತ್ತದೆ, ಸಾಧಕರಿಗೆ ಪರಮಾರ್ಥ ಮಾರ್ಗದಲ್ಲಿ ಹೇಗೆ ಅಡಚಣೆ ವಿಘ್ನಗಳು ಬರುತ್ತವೆ ಮತ್ತು ಆವಾಗ ಮನಸ್ಸಿನ ಸ್ಥಿತಿ ಹೇಗಿರುತ್ತದೆ, ಇದೆಲ್ಲವನ್ನೂ ಸ್ವಾನುಭವದಿಂದ ಇದರಲ್ಲಿ ವರ್ಣಿಸಿದ್ದಾರೆ. ಭಕ್ತಿಜ್ಞಾನಪರವಾದ ಈ 2 ಗ್ರಂಥಗಳು ಶ್ರೀಧರರ ಆತ್ಮಚರಿತ್ರೆ ಎಂದರೂ ಸರಿಯೇ. ಒಂದು ಕಂಟಕ. ಒಂದು ದಿವಸ ಶ್ರೀಧರರ ಹೊಟ್ಟೆಯಲ್ಲಿ ಉರಿ, ತಾಪವೂ ಜಾಸ್ತಿ ಆಯಿತು. ಇವತ್ತು ದೇಹವೂ ಬಿದ್ದು ಬಿಡುವುದೋ ಆ ಸಮಯವೇ ಬಂತು ಎಂದು ಶ್ರೀಧರರಿಗೆ ಅನ್ನಿಸತೊಡಗಿತು. ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಶ್ರೀ ಸಮರ್ಥರ ದರ್ಶನವನ್ನು ಪಡೆದರು. ಆವಾಗ ಶ್ರೀಧರರು ಮತ್ತು ನಾರಾಯಣ ಬುವಾ ಮುಲೆ ಇವರಿಬ್ಬರು ಗಡದಲ್ಲಿ ಇರುವ ಸಾಠೆಯವರ ಮಠದಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಒಂದು ಗೋಡೆಯ ಗೂಡಿನಲ್ಲಿ ಸಮರ್ಥರ ಫೋಟೋ ಮತ್ತು ದಾಸಬೋಧವನ್ನು ಇಟ್ಟಿರುತ್ತಿದ್ದರು. ಅದರ ಎದುರಿಗೆ ಶ್ರೀಧರರು ಸಿದ್ಧಾಸನ ಹಾಕಿ ಕುಳಿತರು. ಅಷ್ಟರಲ್ಲಿ ನಾರಾಯಣ ಬುವಾ ಬಂದರು. ಅವರೊಡನೆ ಶ್ರೀಧರರು ಶ್ರೀಧರರು 1 ತಾಸಿನವರೆಗೆ ನನ್ನ ನಿರೀಕ್ಷೆ ನೋಡಿರಿ. ನನ್ನ ದೇಹ ಬಿದ್ದು ಬಿಟ್ಟಿತು ಎಂದಾದರೆ ನನ್ನ ಸಮಾಧಿ ವಗೈರಾ ಮಾಡದೆ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡಿಬಿಡರಿ. ಶ್ರೀ ಸಮರ್ಥರಿಗೆ ಈ ದೇಹದಿಂದ ಏನಾದರೂ ಕಾರ್ಯ ಮಾಡಿಸಬೇಕಂತ ಇದ್ದರೆ ಅವರು ಇದರ ಸಂರಕ್ಷಣೆಯನ್ನು ಮಾಡಿಯರು. ಆದರೆ ಯಾವುದೋ ಒಂದು ಗಂಟೆಯೊಳಗೆ ಎಲ್ಲವೂ ಗೊತ್ತಾಗುವುದು. ಈಗ ನೀವು ಯಾರೂ ಇಲ್ಲಿ ನಿಲ್ಲಬೇಡಿ, 1 ತಾಸಿನ ಮೇಲೆ ಬನ್ನಿರಿ ಎಂದು ಹೇಳಿ ಶ್ರೀಧರರು ಧ್ಯಾನಸ್ಥರಾದರು. 1 ಗಂಟೆಯಾದ ಮೇಲೆ ತಾನಾಗಿ ಸಮಾಧಿ ಇಳಿಯಿತು ಮತ್ತು ಹೊಟ್ಟೆಯ ಉರಿಯೂ ಕಡಿಮೆ ಆಯಿತು. ದೇಹದ ರಕ್ಷಣೆ ಮಾಡುವುದರಲ್ಲಿ ಸಮರ್ಥರ ಯಾವುದೋ ಉದ್ದೇಶವಿರಬೇಕು. ಇಲ್ಲವಾಗಿದ್ದರೆ ಈ ದೇಹ ಇವತ್ತು ಉಳಿಯುತ್ತಿರಲಿಲ್ಲ ಎಂದು ಶ್ರೀಧರರು ನಾರಾಯಣ ಬುವಾದಿ ಪ್ರೇಮಿ ಜನರ ಹತ್ತಿರ ಹೇಳಿದರು. ಮುಂದೆಯೋ 4 ವರ್ಷಗಳಲ್ಲಿ ಹೀಗೆಯೇ ಒಂದೆರಡು ಸಲ ಪ್ರಾಣ ಸಂಕಟ ಪರಿಸ್ಥಿತಿ ಉಂಟಾಯಿತು. ಶ್ರೀಧರಿಗೆ ದಿನದಿಂದ ದಿನಕ್ಕೆ ಏಕಾಂತವಾಸದ ಇಚ್ಛೆ ಪ್ರಬಲವಾಗುತ್ತಿತ್ತು. ಎಲ್ಲಿಯಾದರೂ ಹಿಮಾಲಯದಲ್ಲಿ ಹೋಗಿ ಕುಳಿತುಬೇಡೋಣ ಅಂತ ಅನಿಸ್ತಿತ್ತು. ತತ್ವಜ್ಞಾನದಿಂದ ಎಲ್ಲರನ್ನೂ ಸನ್ಮಾರ್ಗಕ್ಕೆ ಕರೆತರಬೇಕು ಮತ್ತು ಪರಮಾತ್ಮನ ಪ್ರಾಪ್ತಿಯ ಮಾರ್ಗವನ್ನು ಸುಲಭವಾಗಿ ದೊರಕಿಸಿಕೊಟ್ಟು ಎಲ್ಲರೂ ಆನಂದ ರೂಪಗಳಾಗಿ ಇರಬೇಕು ಎಂಬುದಾಗಿ ಶ್ರೀಧರರಿಗೆ ಅನಿಸ್ತಿತ್ತು. ಜನರ ದುಃಖ ಹೀನ ಸ್ಥಿತಿಯನ್ನು ನೋಡಿ ಕಳಮಳಗೊಳ್ಳುತ್ತಿದ್ದರು. ಹೀಗೆ ಅದೊಂದು ದಿನ ಗಡದಲ್ಲಿಯ
ಎಲ್ಲ ಸಾಧಕರು ಮಧುಕರಿಗೆ ಹೋದ ಮತ್ತು ಎಲ್ಲರ ಊಟದ ಸಮಯವನ್ನು ನೋಡಿ ಶ್ರೀಧರರು ಗಡದಿಂದ ಕೆಳಗಿಳಿದು ಆ ರಾತ್ರಿ ಸತಾರಾ ಊರಿನ ಹೊರಗದಿಂದ ಖಂಡಿ ಗಣಪತಿಯ ಮಂದಿರದಲ್ಲಿ ಕಳೆದರು. ಮರುದಿನ ಬೆಳಿಗ್ಗೆ ಹಿಮಾಲಯಕ್ಕೆ ಹೋಗುವ ದೃಷ್ಟಿಯಿಂದ ಪುಣೆಯ ದಾರಿಯನ್ನು ಹಿಡಿದರು. ಇತ್ತ ಗಡದಲ್ಲಿ ಊಟದ ಸಮಯ. ಶ್ರೀಧರರು ಬರಲಿಲ್ಲವಲ್ಲ, ಎಲ್ಲಿಗೆ ಹೋದರೋ ಎಂದು ಜನರು ಹುಡುಕಲಾರಂಭಿಸಿದಾಗ ಅವರು ಕೆಳಗೆ ಹೋದರೆಂದು ತಿಳಿತು. ಕೂಡಲೇ ನಾರಾಯಣ ಬುವಾ ಮುಳಿಯವರು ಅವರ ಹಿಂದೆಯೇ ಓಡಲಾರಂಭಿಸಿ ಗಡದ ಕೆಳಗೆ ಶ್ರೀಧರನ್ನು ಕಂಡು ಹಿಡಿದರು ಮತ್ತು ಅಡ್ಡಕಟ್ಟಿ ತಾವು ಪುನಃ ಗಡ್ಡಕ್ಕೆ ಹಿಂತಿರುಗಿ ಬರಬೇಕು ಎಂದು ಆಗ್ರಹಪಡಿಸಿದರು. ಆಗ ಶ್ರೀಧರರು, ಈಗ ಬರುವ ವಿಷಯದಲ್ಲಿ ಆಗ್ರಹ ಮಾಡಬೇಡಿರಿ ಮತ್ತು ನೀವು ಮೇಲೆ ಹೋಗಿರಿ ಎಂದು ಉತ್ತರಿಸಿದರು. ಆಗ ಮುಳೆ ಬುವಾರವರು ನಿರುಪಾಯರಾಗಿ ಗಡಕ್ಕೆ ಹೋದರು ಮತ್ತು ಅಲ್ಲಿ ಈ ವಿಷಯವನ್ನೆಲ್ಲ ತಿಳಿಸಿದರು. ಮರುದಿನ ಶ್ರೀಧರನ್ನು ಶೋಧಿಸುವ ದೃಷ್ಟಿಯಿಂದ ಆಗ ಕೇಬುವಾ ಸಾತಾರಕ್ಕೆ ಬಂದರು. ಸತಾರಾದಲ್ಲಿ ಶ್ರೀಧರರು ಮುಂದೆ ಹೋದರೆಂದು ತಿಳಿದ ಕೂಡಲೇ ಮನೆಗೆ ಹೋಗುವಾಗ ಮನೆಗೆ ಹೋಗುವ ಮೋಟಾರವನ್ನು ಹತ್ತಿ ಹೊರಟರು ಮತ್ತು ಸತಾರದಿಂದ 10-15 ಮೈಲು ದೂರದಲ್ಲಿ ಇರುವ ಭುಯಿ ಎಂಬ ಊರಿನ ಹತ್ತಿರ ಕೃಷ್ಣಾ ನದಿಯಲ್ಲಿ ಶ್ರೀಧರರು ಸ್ನಾನ ಮಾಡುತ್ತಿರುವುದು ಅವರಿಗೆ ಕಾಣಿಸಿತು. ಮೋಟಾರನ್ನು ನಿಲ್ಲಿಸಿ ಅವರು ಶ್ರೀಧರರ ಹತ್ತಿರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡದಿರು ಮತ್ತು ತಾವು ಹೊರಟಲಾಗಾಯಿತು. ಗಡದಲ್ಲಿ ಯಾರೋ ಬಾಯಿಗೆ ನೀರು ಸಹ ಹಾಕಿಲ್ಲ. ತಾವು ಬಾರದ ಹೊರತು ಯಾರೂ ಊಟ ಮಾಡುವುದೂ ಇಲ್ಲ. ಆದ್ದರಿಂದ ತಾವು ಹಿಂತಿರುಗಿ ಹೊರಟಬೇಕು ಎಂದು ಪ್ರಾರ್ಥಿಸಿ ಆಗ್ರಹಪಡಿಸಿದರು. ಶ್ರೀಧರರ ಮನಸ್ಸು ಕಳವಳಗೊಂಡಾಯಿತು. ಇಷ್ಟೆಲ್ಲ ಜನರನ್ನು ದುಃಖಕ್ಕೆ ಗುರಿ ಮಾಡಿ ನಾನು ಹೋಗಿ ಮಾಡುವುದಾದರೂ ಏನು, ಹೀಗೆ ಅವರ ಮನಸ್ಸಿನಲ್ಲಿ ಬಂದಿತೋ ಇಲ್ಲವೋ ಎನ್ನುವಷ್ಟರಲ್ಲಿ 2-3 ಜನ ಸೇರಿ ಶ್ರೀಧರನ್ನು ಮೋಟಾರಿನಲ್ಲಿ ಕೂರಿಸಿ ಸತಾರಕ್ಕೆ ಕರೆತಂದರು. ಸತಾರದಲ್ಲಿ ವಾಮನರಾವ್ ಪಾಣೇಶರ್ ಇವರು ಬಹಳ ಆಗ್ರಹ ಮಾಡಿದ್ದರಿಂದ ಇವರ ಮನೆಯಲ್ಲಿ 2 ದಿನ ಉಳಿದು ಸಜ್ಜನಗಡಕ್ಕೆ ಬಂದರು. ಎಲ್ಲರಿಗೂ ಆನಂದವಾಯಿತು.
ಇತ್ತ ಶೀಗೇಹಳ್ಳಿಯಲ್ಲಿ ಶ್ರೀ ಶ್ರೀಧರರು ಶೀಗೇಹಳ್ಳಿಯಿಂದ ಹೊರಟು ಬಂದ ಮೇಲೆ ಅತ್ತ ಶ್ರೀ ಶಿವಾನಂದರು ಮಠದ ಮುಂದಿನ ಯೋಜನೆಗಳನ್ನು ರೂಪಿಸತೂಗಿಡಿದ್ದರು. ಆಗ ಊರು ಒಳಗೆ ಇದ್ದ ಮಠದಲ್ಲಿ ಸಾಕಷ್ಟು ಸ್ಥಳಾವಕಾಶವಿಲ್ಲದೆ ಇದ್ದದ್ದರಿಂದ ಸಾಧಕರಿಗೆ ಸಾಧನೆಗೆ ಅನುಕೂಲವಾಗುವಂತೆ ವಿಶಾಲವಾಗಿ ಮಠವನ್ನು ನಿರ್ಮಿಸಬೇಕು ಅಂತ ತೀರ್ಮಾನ ಮಾಡಿದರು. ಅದರಂತೆಯೇ ಶ್ರೀ ಶ್ರೀಧರಗಾಗಿ ನಿರ್ಮಿಸಿದ್ದ ಗುಹೆಯಲ್ಲಿ ಸ್ಥಳದಿದ್ದೆಯೇ ಬೃಹತ್ ಕಟ್ಟಡವು ನಿರ್ಮಾಣವಾಯಿತು. ಈಶ್ವರನಾಮ ಸಂವತ್ಸರ ವೈಶಾಖ ಶುದ್ಧ ತದಿಗೆ ದಿನ ಶ್ರೀ ಗುರುದತ್ತ ಪಾದುಕೆಯ ಸ್ಥಾಪನೆಯೊಂದಿಗೆ ನೂತನ ಮಠದ ಉದ್ಘಾಟನೆ ವಿಜೃಂಭಣೆಯಿಂದ ನೆರವೇರಿತು. ಮಠದ ದೈನಂದಿನ ಕಾರ್ಯಕ್ರಮಗಳು ನಿರ್ವಹಣೆಗಾಗಿ ಸಾಕಷ್ಟು ಉತ್ಪತ್ತಿಯ ವ್ಯವಸ್ಥೆಯನ್ನು ಮಾಡಿ ಒಂದು ವಿಶ್ವಸ್ತ ಸಮಿತಿಯನ್ನು ರಚಿಸಲಾಯಿತು. ಶ್ರೀ ಶಿವಾನಂದರು ತಾವು ದೇಹ ಬಿಡಬೇಕು ನಿಶ್ಚಯಿಸಿಯೇ ಅಷ್ಟು ತರಾತುರಿಯಲ್ಲಿ ಆ ವ್ಯವಸ್ಥೆಗಳನ್ನು ಮಾಡಿರಬೇಕು. ಹೊಸ ಮಠದ ತಮ್ಮ ಗುಹೆಯಲ್ಲಿ ಹೆಚ್ಚಾಗಿ ಅಂತರ್ಮುಖಳಾಗಿ ಬಿಟ್ಟಿದ್ದ ಶ್ರೀ ಶಿವಾನಂದರು ಗುರುಪೌರ್ಣಿಮೆಯಿಂದ ಚಾತುರ್ಮಾಸ್ಯವನ್ನು ಕೈಗೊಂಡರು. ಅವರ ದೇಹ ಪ್ರಕೃತಿ ಸಮೂಹವಾಗಿರಲಿಲ್ಲ, ಆದರೆ ಅದು ಯಾರಿಗೂ ತಿಳಿದಿರಲಿಲ್ಲ. ಸಾಯಂ ಕಾರ್ಯಕ್ರಮಗಳನ್ನು ಮುಗಿಸಿದ ನಂತರ ಶ್ರೀ ಶಿವಾನಂದರು ಅಲ್ಲಿದ್ದವರನ್ನು ಉದ್ದೇಶಿಸಿ ಮಕ್ಕಳಿರ, ನೀವೆಲ್ಲರೂ ಯೋಗ ರೀತಿಯಿಂದ ಉಪಾಸನೆಯನ್ನು ಅಖಂಡಿತವಾಗಿ ಪರಮಾತ್ಮನು ನಿಮ್ಮೆಲ್ಲರೂ ಕಲ್ಯಾಣವನ್ನು ಮಾಡುವೆನು. ಈ ದೇಹ ಹೋದರೂ ನಾನು ಶಾಶ್ವತವಾಗಿ ಇಲ್ಲೇ ಇರುವೆನು. ಶ್ರೀ ಶ್ರೀಧರರು ಆದಷ್ಟು ಜಾಗ್ರತೆ ಇಲ್ಲಿಗೆ ಬರುವರು. ಸತ್ಯಧರ್ಮಕ್ಕೆ ಸತ್ಯಧರ್ಮಚ್ಯುತಿ ಬಾರದಂತೆ ನಡೆಯಿರಿ, ಸೇವೆಯನ್ನು ಮಾಡಿ ಎಂದು ಅನುಗ್ರಹ ವಚನವನ್ನು ನೀಡಿ ಹರಿಸಿದರು. ಶ್ರೀ ಶಿವಾನಂದರು ಸಿದ್ಧಾಸನದಲ್ಲಿ ಕುಳಿತು ಸರ್ವೇ ಜನ ಸುಖಿನೋ ಭವಂತು ಎಂದು 3 ಬಾರಿ ಉಚ್ಚರಿಸಿ ಪ್ರಣವನಾದನೊಂದಿಗೆ ನಿಜಸ್ವರೂಪದಲ್ಲಿ ಐಕ್ಯರಾದರು. ಆ ಸಮಯದಲ್ಲಿ ಅವರ ಬಳಿ ಸೇವೆಗಾಗಿ 2 ಮಾತ್ರ ಇದ್ದರು. ಉಳಿದವರನ್ನೆಲ್ಲ ಹೊರಗೆ ಹೋಗಿದ್ದರು. ಶ್ರೀಗಳು ಶಾಲಿವಾಹನ ಶಕೆ 1859 ದಿನಾಂಕ ಆಗಸ್ಟ್ 14, 1937 ರಂದು ಮಹಾಸಮಾಧಿಸ್ಥರಾದ ವಾರ್ತೆ ಎಲ್ಲ ಕಡೆಗೂ ಹಬ್ಬಿತ್ತು. ಭಕ್ತ ಬೃಂದಕ್ಕಾದ ಆಘಾತ ಅಸಹನೀಯು. ಮರುದಿನ ಅಪಾರ ಭಕ್ತಿವೃಂದದ ಭಕ್ತಿಪೂರ್ವಕ ಶ್ರದ್ಧಾಂಜಲಿಯೊಂದಿಗೆ ಮಠದ ಮಹಾದ್ವಾರದ ಪಕ್ಕದಲ್ಲಿಯೇ ಶ್ರೀಗಳ ಪ್ರಾರ್ಥಿಸುವ ಶರೀರವನ್ನು ವಿಧಿಪೂರ್ವಕವಾಗಿ ಸಮಾಧಿ ಮಾಡಲಾಯಿತು. ಶ್ರೀ ಶ್ರೀಧರರು ಆದಷ್ಟು ಬೇಗ ಇಲ್ಲಿಗೆ ಬರುವರು ಎಂಬ ಶ್ರೀ ಶಿವಾನಂದರ ವಾಣಿಯೊಂದೇ ಆಗ ಅಲ್ಲಿ ಸೇರಿದ್ದ ಭಕ್ತವೃಂದಕ್ಕೆ ಸಮಾಧಾನ ತರುವಂತಹುದಾಗಿತ್ತು. ಶ್ರೀ ಶ್ರೀಧರನ್ನು ಕರೆತರಬೇಕೆಂಬ ಪ್ರಬಲ ಇಚ್ಛೆಯಿಂದ ಎಲ್ಲರೂ ಒಂದಗದ್ದೆ ಕೃಷ್ಣಮೂರ್ತಿಯವರನ್ನು ಸಜ್ಜನಗಡಕ್ಕೆ ಕಳುಹಿಸಿದರು.
ಶ್ರೀ ಶಿವಾನಂದರು ಬ್ರಹ್ಮೈಕ್ಯವಾದ ಸಂಗತಿಯನ್ನು ಮತ್ತು ಅವರ ಅಂತಿಮ ಉದ್ಗಾರವನ್ನು ಬಂದ ಗದ್ದೆ ಕೃಷ್ಣಮೂರ್ತಿಯವರು ಶ್ರೀ ಶ್ರೀಧರಲ್ಲಿ ನಿವೇದಿಸಿದರು. ಸದ್ಯಕ್ಕೆ ಆ ಯೋಗವಿಲ್ಲ. ಮುಂದೆ ಯೋಗ ಕೂಡಿ ಬಂದಾಗ ಬರುತ್ತೇನೆ. ಶ್ರೀಗಳವರು ಎಲ್ಲಿಯೂ ಹೋಗಲಿಲ್ಲ. ನೀವೆಲ್ಲರೂ ಮಠದಲ್ಲಿಯೇ ಇದ್ದು ಸೇವೆ ಮಾಡಿರಿ ಎಂದು ಶ್ರೀ ಶ್ರೀಧರರು ತಿಳಿಸಿದರು. ಕೃಷ್ಣಮೂರ್ತಿಯವರ ಪ್ರಾರ್ಥನಾನುಸಾರ ಶ್ರೀ ಶ್ರೀಧರರು ಶೀಗೇಹಳ್ಳಿಯ ಭಕ್ತರೆಲ್ಲರ ಸಮಾಧಾನಕ್ಕಾಗಿ ಶ್ರೀ ಶಿವಗುರು ಸ್ತೋತ್ರ ಎಂಬ 25 ಶ್ಲೋಕಗಳನ್ನೊಳಗೊಂಡ ಸ್ತೋತ್ರ ಮಾಲಿಕೆಯನ್ನು ರಚಿಸಿಕೊಟ್ಟರು. ಇದು ಅವರ ಪ್ರಥಮ ಸಂಸ್ಕೃತ ಕಾವ್ಯ. ಶ್ರೀ ಶ್ರೀಧರರು ಗಡಕ್ಕೆ ಬರುವ ಮುಂಚೆ ಶೀಗೇಹಳ್ಳಿಯಲ್ಲಿದ್ದಾಗ ಅಲ್ಲಿದ್ದ ತರುಣ ಸಾಧಕ ಕಡೇಮನೆ ಗಣಪತಿಯನ್ನು ಸಾಧನೆಗಾಗಿ ಈ ಹಿಂದೆಯೇ ಗಾಣಗಾಪುರಕ್ಕೆ ಕಳುಹಿಸಿದ್ದರು. ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ಎಂಬ ಇಚ್ಛೆ ಇದೆ. ಆತನಿಗೆ ಗಾಣಗಾಪುರಕ್ಕೆ ಸಮೀಪದ ಗುಲ್ಬರ್ಗಾದಲ್ಲಿ ಒಬ್ಬ ಶಾಸ್ತ್ರಿಗಳ ಪರಿಚಯವಾಯಿತು. ಅವರಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿದರು. ಆ ಸಂದರ್ಭದಲ್ಲಿ ಆ ಶಾಸ್ತ್ರಿಗಳು ನಿನಗೆ ಇದರಿಂದ ನಿರಾಶೆಗೊಂಡ ಆತನು ಶ್ರೀ ರಮಣ ಮಹರ್ಷಿಗಳ ದರ್ಶನಕ್ಕೆಂದು ಅಲ್ಲಿಂದ ಹೊರಟು ಬಿಟ್ಟನು. ಆಗ ಆತನ ಕಿವಿಯಲ್ಲಿ ನಿನ್ನ ಗುರುಗಳಾದ ಶ್ರೀ ಶ್ರೀಧರರು ಈಗ ಸಜ್ಜನಗಢದಲ್ಲೇ ಇದ್ದಾರೆ, ಅಲ್ಲಿಗೆ ಹೋಗು ಎಂದು ಯಾರೋ ಹೇಳಿದಂತಾಯಿತು. ತಕ್ಷಣ ಆತನು ಗಡಕ್ಕೆ ಬಂದು ಶ್ರೀ ಶ್ರೀಧರರಲ್ಲಿ ತನ್ನ ಅಳಲನ್ನು ತೂಡಿಕೊಂಡಾಗ ನಿನಗೆ ಸನ್ಯಾಸ ಗ್ರಹಣದ ಯೋಗವಿದೆ. ಅಷ್ಟೇ ಅಲ್ಲದೆ ನೀನು ಒಂದು ಆಚಾರ್ಯ ಪೀಠಾಧಿಪತಿಯೂ ಆಗುತ್ತೀಯೋ ಚಿಂತಿಸಬೇಡ ಎಂದು ಶ್ರೀ ಶ್ರೀಧರರು ಸಾಂತ್ವನವನ್ನು ಹೇಳಿ ಕಳುಹಿಸಿದರು. ಅವರು ಮುಂದೆ ತಕ್ಷಣ ಆತನು ಗಡಕ್ಕೆ ಬಂದು ಶ್ರೀ ಶ್ರೀಧರಲ್ಲಿ ತನ್ನ ಅಳಲನ್ನು ತೋಡಿಕೊಂಡಾಗ ನಿನಗೆ ಸನ್ಯಾಸ ಗ್ರಹಣದ ಯೋಗವಿದೆ. ಅಷ್ಟೇ ಅಲ್ಲದೆ ನೀನು ಒಂದು ಆಚಾರ್ಯ ಪೀಠಾಧಿಪತಿಯೂ ಆಗುತ್ತೀಯ, ಚಿಂತಿಸಬೇಡ ಎಂದು ಶ್ರೀ ಶ್ರೀಧರರು ಸಾಂತ್ವನವನ್ನು ಹೇಳಿ ಕಳುಹಿಸಿದರು. ಅವರು ಮುಂದೆ ನೆಲಮಾವು ಮಠದ ಪೀಠಾಧಿಪತಿಯೂ ಆದರು. ಭಗವಾನ್ ಎಂಬ ನಾಮಕರಣ. ತತ್ವಜ್ಞಾನದಿಂದ ಜನರನ್ನೆಲ್ಲ ಸನ್ಮಾರ್ಗ ಪ್ರವರ್ತನಕ್ಕಾಗಿ ಮಾಡಬೇಕು ಹಾಗೂ ವೈದಿಕ ಆರ್ಯ ಸಂಸ್ಕೃತಿಯ ಹಿರಿಮೆಯನ್ನು ಜಗತ್ತಿನೆಲ್ಲ ಬೀರಿ ಎಲ್ಲರಿಗೂ ಪರಮಾತ್ಮ ಪ್ರಾಪ್ತಿಯನ್ನು ಸುಲಭದರಿಂದ ಮಾಡಬೇಕು ಎಂಬ ಮಹದಾಶೆಯಿಂದ ಶ್ರೀ ಶ್ರೀಧರರು ಹೊರಟು ಈಗಲೇ
ವರ್ಷಗಳು ಕಳೆದು ಹೋದವು. ಆದರೂ ಯಾವುದೇ ಸಂಪರ್ಕವಾದ ಫಲಿತಾಂಶ ಸಿಕ್ಕಿರಲಿಲ್ಲ. ಹಾಗೇನಾದರೂ ತಮ್ಮಿಂದ ಮಾನವ ಕುಲದ ಉದ್ಧಾರವಾಗುವ ಯೋಗವಿರದಿದ್ದರೆ ತಮ್ಮ ಪಾಟಿಗೆ ತಾವು ಹಿಮಾಲಯಕ್ಕೆ ಹೋಗಿ ಸಮಾಧಿ ಸ್ಥಿತಿಯಲ್ಲಿ ಇದ್ದು ಬರಬೇಕಂತ ಕೊಂಡ ಶ್ರೀಧರರು ಶ್ರೀ ಸಮರ್ಥರ ಆದೇಶ ಹೇಗೆ ಬಂದರೆ ಹಾಗೆ ಮಾಡಬೇಕು ಅಂತ ನಿಶ್ಚಯಿಸಿದರು. ಶ್ರೀಧರರು ಶ್ರೀ ಸಮರ್ಥರ ಆದೇಶ ಹೇಗೆ ಬಂದರೆ ಹಾಗೆ ಮಾಡಬೇಕು ಅಂತ ನಿಶ್ಚಯಿಸಿದರು. ಅದಕ್ಕಾಗಿ ಶ್ರೀ ಸಮರ್ಥರನ್ನು ಪ್ರಾರ್ಥಿಸಿ ಕೆಲವೊಂದು ಶ್ಲೋಕಗಳನ್ನು ರಚಿಸಿದರು. ಮೇಲಿನ ಪ್ರಾರ್ಥನೆಯ ಭಾವಾನುವಾದ. ಮನಸ್ಸಿಗೂ ಮಾತಿಗೂ ನಿಲುಕದ ನಿರವಯನವಾದ ಅನಾದಿ ಜನ್ಮರಹಿತ ಪರಬ್ರಹ್ಮನು ಭಕ್ತರ ಮೇಲೆ ದಯೆ ತೋರಿಸುವುದಕ್ಕಾಗಿ ಸ್ವತಃ ರಾಮದಾಸನೂ ಆಗಿದ್ದಾನೆ. ಅವನ ಮಂಗಳಕರವಾದ ಶುದ್ಧ ಅಖಂಡ ಅಸಾಧಾರಣ ವಿಲಕ್ಷಣ ಪಾದಕಮಲಗಳಿಗೆ ನಮಸ್ಕರಿಸಿ ಅವನ ಕೃಪೆಯಿಂದಲೇ ನನ್ನ ಅಸ್ತಿತ್ವವಿದೆ ಎಂಬ ಭಾವನೆಯಿಂದ ಈ ಶ್ರೀಧರನಿದ್ದಾನೆ. ನಾನ್ಯಾರು, ನಾನೇನು ಮಾಡದೆ ಇದೆಲ್ಲ ನಿಮಗೆ ಹೇಗಿದೆಯೋ ಹಾಗೇ ಗೊತ್ತಿದೆ. ನಾನು ನಿಮಗೆ ಮಾಡಿದ್ದಾದರೂ ಏನು ಪ್ರಭುವೇ? ನನ್ನ ಇಲ್ಲಿಯ ವಾಸ್ತವ್ಯವೂ ನಿಮಗೆ ಗೊತ್ತೇ ಇದೆ. ಆ ಕಥೆಯನ್ನು ಹೇಳುವುದಿಲ್ಲ. ನನಗೆ ಎಷ್ಟಾದರೂ ಜ್ಞಾನ ಕೊಡಬೇಕು. ಇಲ್ಲವಾದರೆ ನಾನಾಗಿಯೇ ಆ ಜ್ಞಾನ ಸಂಪಾದಿಸಲು ನೀವು ಅಪ್ಪಣೆ ಕೊಡಬೇಕು. ಶರೀರ ಕ್ಷೀಣವಾಗಿದೆ. ಈಗ ನನಗೆ ಅಂತಹ ಜ್ಞಾನ ಸಂಪಾದನೆಯ ಯೋಗ್ಯತೆ ಇದೆ ಎಂದು ಅನಿಸುವುದಿಲ್ಲ. ಆದಾಗ್ಯೂ ಇನ್ನೂ ನಿಮ್ಮ ಕೃಪೆಯ ರಕ್ಷಣೆ ಇದೆ ಎಂದು ನನ್ನ ನಂಬಿಕೆ. ನನಗೂ ನಿನಗೂ ಅಂತರವಿಲ್ಲ. ನಾನು ನಿನ್ನವನೇ ಎಂದು ಈ ದಾಸನಿಗೆ ಹೇಳಿದ ಮೇಲೆಯೂ ನಾನು ಬೇಡದಿದ್ದನ್ನು ಕೊಡುವ ಕೃಪೆ ಇನ್ನೂ ಯಾಕೆ ಕಂಡು ಬರ್ತಿರಲಿಲ್ಲ? ಜಗತ್ತಿನಲ್ಲಿ ನೀತಿ ಮತ್ತು ನಮ್ಮ ಧರ್ಮ ಉಳಿಸುವುದರ ಸಲುವಾಗಿ ನಿರ್ಮಿತವಾದ ಈ ನನ್ನ ಕಪಟ ಮನುಷ್ಯ ದೇಹವನ್ನು ನಾನೇಕೆ ಇನ್ನೂ ಶ್ರೀರಾಮನ ಸೇವೆಯಲ್ಲಿ ತೊಡಗಿಸಲಿಲ್ಲ? ತನ್ನ ಸ್ವಭಾವಕ್ಕನುಗುಣವಾಗಿ ಸಮಯವೆಲ್ಲ ತಾನಾಗಿಯೇ ವ್ಯರ್ಥವಾಗಿ ಹೋಗುತ್ತದೆ. ದೇಹವೆಲ್ಲವೂ ಕ್ಷೀಣವಾಗುತ್ತದೆ. ಇದನ್ನೆಲ್ಲ ತಿಳಿದ ನಿಮ್ಮ ಕೃಪೆ ಛತ್ರ ಬೇಗನೆ ದೊರಕಲಿ ಎಂದು ಬೇಡಿಕೊಳ್ಳುತ್ತೇನೆ. ಇದರ ಮುಂದೆ ಹೆಚ್ಚಿನದನ್ನು ಹೇಳಲು ನನಗೆ ಸ್ವಲ್ಪವೂ ಉಳಿಯದು. ಹಾಗೂ ಹೇಳಲು ನನ್ನಲ್ಲಿ ಧೈರ್ಯವೂ ಉಳಿದಿಲ್ಲ. ಅದನ್ನು ತಿಳಿದುಕೊಳ್ಳಲು ತಾವು ಸಮರ್ಥರಾಗಿದ್ದೀರಿ ಪ್ರಭುವೇ. ನನ್ನ ಇಲ್ಲಿಯ ವಾಸ್ತವ್ಯವನ್ನು ನೆನೆದುಕೊಂಡು ತಮಗೆ ಯೋಗ್ಯವೆನಿಸಿದ್ದನ್ನು ಮಾಡಿ. ನಿರಾಶೆಯಿಂದ ಮನಸ್ಸಿಗೆ ಬಹುಳ ಕಳವಳವಾಗಿದೆ. ಕೇಳಿದ್ದನ್ನು ಕೊಡುವವರ ಎಂಬ ನಿಮ್ಮ ಕೀರ್ತಿಯನ್ನು ಕೇಳಿ ನನಗೆ ಏನಾದರೂ ಜ್ಞಾನ ಕೊಡಿ ಎಂದು ನನ್ನ ಬೇಡಿಕೆಯನ್ನು ನಿಮ್ಮ ಚರಣಗಳ ಮುಂದೆ ಇಡುತ್ತಿದ್ದೇನೆ. ನಿಮಗೆ ಯಾವುದು ಯೋಗ್ಯವನಿಸುವುದೋ ಅದೇ ನನಗೆ ಸುಖಕರವೂ ಕಲ್ಯಾಣಕರವೂ ಆಗಲಿ. ನಾನು ನಿಮ್ಮ ಅನುಗ್ರಹದ ದಾರಿ ಕಾಯುತ್ತಿದ್ದೇನೆ ಎಂದು ಚೆನ್ನಾಗಿ ತಿಳಿದುಕೊಂಡು ಹೇಳಬೇಕು. ಒಡೆಯರೇ, ಅಪ್ಪಣೆ ಕೊಡಿ. ನಾನು ಇಲ್ಲಿಂದ ಹೋಗುತ್ತಿದ್ದೇನೆ. ಆದರೂ ನಿಮ್ಮ ಕೃಪೆ ಯಾವಾಗಲೂ ನನ್ನ ಮೇಲೆ ಇರಲಿ. ಈ ಶ್ಲೋಕಗಳ
ಬರಹವನ್ನು ಶ್ರೀ ಸಮರ್ಥರ ಸಮಾಧಿಯ ಮುಂದಿಟ್ಟು ತಮ್ಮ ಅಪ್ಪಣೆಯಂತೆ ನಡೆಯುತ್ತೇನೆ ಎಂದು ನಮಸ್ಕರಿಸಿ ಗಡದ ಉತ್ತರ ದಿಕ್ಕಿನಲ್ಲಿ ಇರುವ ಕಾಡಿನಲ್ಲಿ ಒಂದು ಎತ್ತರದ ಕೋಡುಗಲ್ಲಿನ ಮೇಲೆ ಹೋಗಿ ಕುಳಿತು ಧ್ಯಾನಸ್ಥರಾದರು. ಆ ಜಾಗವು ಒಬ್ಬ ಮನುಷ್ಯ ಮಾತ್ರ ಕುಳಿತುಕೊಳ್ಳಬಹುದಾದ ಕಿರಿದಾಗಿತ್ತು. ಸ್ವಲ್ಪ ಎಚ್ಚರ ತಪ್ಪಿದರೂ ಪ್ರಪಾತಕ್ಕೆ ಬಿದ್ದು ಎಲುಬಿನ ಒಂದು ಚೂರು ಸಹ ಸಿಗುವಂತಿರಲಿಲ್ಲ. ಹುಲಿಯ ಭೀತಿ ಇದ್ದದ್ದರಿಂದ ಯಾರೂ ಕಾಡಿಗೂ ಹೋಗುತ್ತಾ ಇರಲಿಲ್ಲ. ಹೀಗೆ ಒಂದೆರಡು ದಿನ ಕಳೆದ ನಂತರ ಶ್ರೀಧರಿಗೆ ತಮ್ಮ ಗುರು ಶ್ರೀ ಸಮರ್ಥರಿಂದ ಉತ್ತರ ಸಿಗುವ ಕಾಲ ಕೂಡಿ ಬಂದಿತ್ತು. ಶ್ರೀಧರರ ಹೃದಯಾಕಾಶದಲ್ಲಿ ಒಂದು ದೃಶ್ಯವೂ ಕಾಣಿಸಿತು. ಅದು ಮನಸ್ಸಿನ ಕಲ್ಪನೆಯಾಗಿರದೆ ನಿಜಸ್ಥಿತಿಯ ಸಾಕ್ಷಾತ್ಕಾರ ದರ್ಶನವಾಗಿತ್ತು. ಶ್ರೀ ಸಮರ್ಥರ ಅರ್ಚಕರಾದ ಸಖಾರಾಂ ಭಟ್ಟರು ಕೆಲವು ಯಾತ್ರಿಕರೊಡನೆ ಬಂದು ಇಲ್ಲಿಯೇ ಭಗವಾನ್ ಶ್ರೀಧರರು ಇರುವರು, ಮೊದಲು ಹೋಗಿ ಅವರ ಪೂಜೆಯನ್ನು ಮುಗಿಸಿ ನನ್ನ ಪೂಜೆಗೆ ಬನ್ನಿ ಎಂದು ಶ್ರೀ ಸಮರ್ಥರ ಅಪ್ಪಣೆಯಾಗಿದೆ, ಆದ್ದರಿಂದ ಅವರ ಪೂಜೆಯನ್ನು ಮಾಡೋಣ ಎಂದರು. ಇದನ್ನು ಕೇಳಿದ ಶ್ರೀಧರರು ಪೀಠದಿಂದ ಇಳಿದು ಶ್ರೀ ಸಮರ್ಥರು ಶಿಷ್ಯನ ಮೇಲಿನ ವಾತ್ಸಲ್ಯದಿಂದಲೂ ಶಿಷ್ಯನ ಮಹಿಮೆಯನ್ನು ಪ್ರಕಟಗೊಳಿಸುವ ಉದ್ದೇಶದಿಂದಲೂ ಹಾಗೆಯೇ ಹೇಳಿರುವರು. ಆದರೆ ನಮ್ಮೆಲ್ಲರಿಗೂ ಗುರುಗಳಾದ ಶ್ರೀ ಸಮರ್ಥರ ಪೂಜೆಯನ್ನು ನಾವೆಲ್ಲರೂ ಮಾಡೋಣ ಬನ್ನಿ ಎಂದರು. ಈ ದೃಶ್ಯವನ್ನು ಕಂಡ ನಂತರ ಶ್ರೀಧರರಿಗೆ ಬಾಹ್ಯ ಸ್ಮೃತಿ ಬಂದು ಭಗವಾನ್ ಪದವಿಯನ್ನು ತಮಗೆ ಶ್ರೀ ಸಮರ್ಥರು ದಯಪಾಲಿಸಿರುವುದರ ಮೂಲಕ ತಾವು ಮುಂದೆ ಏನು ಮಾಡಬೇಕು ಎಂಬುದನ್ನು ಸೂಚ್ಯವಾಗಿ ತಿಳಿಸಿರುವುದೆಂದು ಅರಿತುಕೊಂಡರು. ಭಗವಾನ್ ಎಂಬ ಶಬ್ದವು ಶ್ರೀ ಸಮರ್ಥರಿಗೆ ಅತ್ಯಂತ ಪ್ರಿಯವಾಗಿತ್ತು. ತಕ್ಷಣ ಶ್ರೀಧರರು ಕೋಡುಗಲ್ಲಿಂದ ಕೆಳಕ್ಕೆ ಇಳಿದು ಶ್ರೀ ಸಮರ್ಥರ ದರ್ಶನವನ್ನು ಪಡೆದು, ನಾನು ನಿಮಗೆ ಕಷ್ಟ ಕೊಟ್ಟೇನು, ಕ್ಷಮಿಸಬೇಕು ಎಂದು ಪ್ರಾರ್ಥಿಸುತ್ತಾ ಕಣ್ಣೀರು ಸುರಿಸಿದರು. ಅದುವರೆಗೆ ಶ್ರೀಧರರು ಗಡವನ್ನು ಬಿಟ್ಟು ಆಗಲೇ 5 ದಿನಗಳಾಗಿದ್ದವು. ಅವರನ್ನು ಕಾಣದೆ ತವಕ ಪಡುತ್ತಿದ್ದ ಗಡದಲ್ಲಿ ಇರುವರು ಶ್ರೀಧರರ ಆಗಮನದಿಂದ ಆನಂದಭರಿತರಾದರು. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಭಗವಾನ್ ಶ್ರೀಧರಾರ್ಪಣಮಸ್ತು.